ಅಮ್ಯೂನಿಟೀಸ್ ಬಂದ್ಬಿಟ್ಟು ನಿಮಗೆ ಪಾರ್ಕ್ ಇದೆ, ಸಿವಿಕ್ ಅಮ್ಯೂನಿಟೀಸ್ ಇದೆ, ವಾಟರ್ ಟ್ಯಾಂಕ್ ಇದೆ, STPR ಇದೆ, ಎಲೆಕ್ಟ್ರಿಕ್ ಇದೆ, ಟ್ರಾನ್ಸ್ಫಾರ್ಮರ್ ಇದೆ. ಎಷ್ಟು ಲೀಟರ್ ಇದೆ ಅದು? ಅದೊಂದು 2 ಲಕ್ಷ ಲೀಟರ್ ಬರುತ್ತೆ ಸರ್. 100 ಫೀಟ್ ಇದಾದ ನ್ಯಾಷನಲ್ ಹೈವೇ ರೋಡ್ ತರ ಕೊಟ್ಬಿಟ್ಟಿದ್ದೀರಾ? ಹೌದು. MP ಅಪ್ರೂವಲ್, BA ಮಾಡಿ ಏಕತ, ಇಂಡಿವಿಜುವಲ್ ಏಕತ ಬರುತ್ತೆ. ಸೈಟ್ ವಿಸಿಟ್ ಎಲ್ಲ ಫ್ರೀ ಇದೆ. ನೀವು ನೋಡ್ತಿರ್ಬೋದು, ಎಲ್ಲೂ ನಿಮಗೆ ಡೌನ್ ತರ ಪ್ರದೇಶ ಎಲ್ಲೂ ಇಲ್ಲ. ಅಂದ್ರೆ ಮನೆಗಳಿದಾವೆ, ಎಲ್ಲ ತೋಟ ಮನೆಗಳೆಲ್ಲ ಇದಾವೆ. ಹೌದು. ಗ್ರೀನರಿ ತುಂಬಾ ಚೆನ್ನಾಗಿದೆ. ಗ್ರೀನರಿ ತುಂಬಾ ಈ ತರ ಒಂದು ವಾತಾವರಣ ನಿಮಗೆ ಸಿಗೋದು. 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಸೊ ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ನಾನು ಬಂದಿರೋದು ಒಂದು ಲೇಔಟ್ನ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಯಾರೆಲ್ಲ ನೆಲಮಂಗಲ ಸೈಡು ಲೇಔಟ್ನ ಏನಾದರೂ ನೋಡ್ತಾ ಇದ್ದಾರೆ, ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇಲ್ಲ ಮನೆ ಕಟ್ಟಬೇಕು, ಸೊ ಈ ಒಂದು ಲೇಔಟ್ನ ನೀವು ನೋಡ್ತಿರ್ಬೋದು. ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ ವೀಕ್ಷಕರೇ. ಒಂದ್ಸಲಿ ಈ ಲೇಔಟ್ನ ನೋಡಿ. ಸೊ ಯಾವ ಥರ ಡೆವಲಪ್ಮೆಂಟ್ ಇದೆ. ಸೊ ಗ್ರೀನರಿಯಿಂದ ಫುಲ್ಲು ತುಂಬೋಗ್ಬಿಟ್ಟಿದೆ. ಲೇಔಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಪೂರ್ತಿ ಗೇಟೆಡ್ ಕಮ್ಯುನಿಟಿ ಬರುತ್ತೆ. ನಿಮಗೆ ಸುತ್ತಲೂ ಕಾಂಪೌಂಡ್ ಇದೆ. ಲೇಔಟ್ ಮಾತ್ರ ತುಂಬ ಜೆನ್ಯೂನ್ ಆಗಿದೆ. BA ಮಾಡಿ ಅಪ್ರೂವಲ್ ಬರುತ್ತೆ, ಇಂಡಿವಿಜುವಲ್ ಏಕಾತ ಬರುತ್ತೆ. ಕಂಪ್ಲೀಟ್ ಡೀಟೇಲ್ಸ್ನ ಕೊಡೋದಕ್ಕೆ ಸರ್ ಜಾಯ್ನ್ ಆಗ್ತಾರೆ ನಿಮ್ಮತ್ತೆ. ಅವ್ರ ಹತ್ರ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಕಂಟೆಂಟ್ನ ನಮ್ಮ ಚಾನಲ್ಗೆ ಬರ್ತಾನೆ ಇರುತ್ತೆ. ಸೊ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ವೆಲ್ಕಮ್ ಸರ್. ಹಾಯ್ ಸರ್, ಆರಾಮ ಸರ್? ಆರಾಮ ಸರ್. ಫಸ್ಟು ಲಾಸ್ಟ್ ಟೈಮು ನಿಮ್ಮದು ವಿಡಿಯೋ ಮಾಡ್ಕೊಂಡು ಹೋಗಿದ್ವಿ. ಅದು ಕೆಂಗೇರಿ ಸೈಡ್ ಇತ್ತು. BBMP ಅಪ್ರೂವಲ್ ಅಲ್ವಾ ಅದು ಮಾಡ್ಕೊಂಡು. ಸೊ ಹೇಗಿತ್ತು ಸರ್ ಅದ್ರ ಬಗ್ಗೆ ಸ್ವಲ್ಪ ನಮ್ಮದು ವೀಕ್ಷಕರಿಗೆ ಒಂದು ಸ್ವಲ್ಪ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಚಾನಲ್ AJ ಚಾನಲಿಂದ ತುಂಬ ಇನ್ಕ್ವೈರಿ ಬಂದಿತ್ತು. ಬಂದವರು ಗ್ರಾಹಕರಿಗೆಲ್ಲ 1,20,000 ಡಿಸ್ಕೌಂಟ್ ಬೇರೆ ಕೊಟ್ಟಿದೆ. ಹೌದು. ಸೊ ವಿಸಿಟಿಂಗ್ ಎಲ್ಲ ಚೆನ್ನಾಗಾಯ್ತಾ? ವಿಸಿಟಿಂಗು ಎಲ್ಲ ಚೆನ್ನಾಗಿ ಬಂದಿದ್ದಾರೆ. ಓಕೆ ವೀಕ್ಷಕರೇ, ಲಾಸ್ಟ್ ಟೈಮು BBMP ಏಕಾತ ಇರೋದು ಕೆಂಗೇರಿ ಹತ್ರ ಮಾಡ್ಕೊಂಡೋದ್ವಿ. ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ನಿಮ್ಮ ಕಡೆಯಿಂದ. ಸೊ ಅದೇ ಥರ ಒಂದು ಇನ್ನೊಂದು ಕಂಟೆಂಟ್ನ ನಿಮಗೋಸ್ಕರ ತಂದಿದ್ದೀನಿ. ಇದು ಬಂದುಬಿಟ್ಟು ಸರ್ ಇದು ಯಾವ ಅಪ್ರೂವಲ್ ಯಾವ ಥರ ಇದೆ, ಮತ್ತು ಫಸ್ಟ್ ನಮಗೆ ಪ್ಲೇಸ್ ಹೇಳಿ ಕೊಟ್ಬಿಡಿ, ಎಲ್ಲಿ ಬರ್ತಿದೆ? ಇದು ನೆಲಮಂಗಲ. ಓಕೆ. ನೆಲಮಂಗಲ ಟೌನು ಬೆತ್ತನಗೆರೆ ವಿಲೇಜ್ ಬರುತ್ತೆ. ಬೆತ್ತನಗೆರೆ ಅಂತ. ಹೌದು. ಯಾರೇ ಒಂದು ಇತ್ತು ಅಂತ ಹೇಳಿದ್ರು ಸೈಟ್ ವಿಸಿಟಿಂಗ್ ಬರ್ಬೋದಲ್ಲ ಸರ್ ಇಲ್ಲಿ? ಸೊ ಡಿಸ್ಪ್ಲೇ ನಂಬರ್ ಕೂಡ ಕೊಟ್ಟಿರ್ತೀನಿ. ಸೊ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಯಾವುದೇ ಬ್ರೋಕರೇಜ್ ಇಲ್ಲ, ಯಾರು ಬ್ರೋಕರ್ ಮಧ್ಯದಲ್ಲಿ ಯಾರು ಇರಲ್ಲ. ನಮ್ಮ ಕಂಪ್ನಿ ಬಂದು ಎಂಕ್ವೈರಿ ಮಾಡ್ಬೋದು. ಕಂಪ್ನಿ ಬಂತು ಆದಿತ್ಯ ಟೌನ್ಶಿಪ್ ಅಂಡ್ ಪ್ರಮೋಟರ್ಸ್ ಅಂತ ಲಾಸ್ಟ್ ಟೈಮು ಮಾಡಿದ್ವಿ ಸರ್. ಮತ್ತೆ ಇದು ಏನು ಅಪ್ರೂವಲ್ ಬರುತ್ತೆ, ಯಾವ ಥರ ಸರ್? ಇದು ಬಂದ್ಬಿಟ್ಟು BA ಮಾಡಿ MP ಅಪ್ರೂವಲ್ ಬರುತ್ತೆ. MP ಅಪ್ರೂವಲ್. ಹೌದು. ರಿಜಿಸ್ಟರ್ ಆಗಿದೆ. ಸರಿ. 100% ಲೋನ್ ಆಗುತ್ತೆ. ಲೋನ್ 100% ಡೆವಲಪ್ಮೆಂಟ್ ಆಗಿದೆ. ಎಲ್ಲ ಸೌಲಭ್ಯ ಇದೆ. 100 ಫೀಟು 60 ಫೀಟು 40 ಫೀಟ್ ರೋಡ್ಸ್ ಎಲ್ಲ ಬಿಟ್ಟಿದ್ದೀವಿ. ಓಕೆ ಸರ್. ಒಂದ್ಸಲಿ ಕ್ಯಾಮ್ರಾ ಒಂದು ಸ್ವಲ್ಪ ಆ ಕಡೆ ತಿರ್ಸ್ಕೊಂಡು ನೋಡ್ಬಿಡಿ ಯಾವ ಥರ ಇದೆ ಸರ್. 100 ಫೀಟ್ ಇದಾದ ನ್ಯಾಷನಲ್ ಹೈವೇ ರೋಡ್ ಥರ ಕೊಟ್ಬಿಟ್ಟಿದ್ದೀರಾ? ಹೌದು. ಇದು ಬಂದ್ಬಿಟ್ಟು ನೆಲಮಂಗಲ ಕನೆಕ್ಟ್ ಆಗುವಂಥದ್ದು, ಟೌನ್ ಕನೆಕ್ಟ್ ಆಗುವಂಥದ್ದು. ಟೌನ್ ಕನೆಕ್ಟ್ ಆಗುತ್ತೆ ಇದು. ಹೌದು. ಸೊ 100 ಫೀಟ್ ಇದೆ ಇದು. ಹೌದು. ಇದು ಮೇನ್ ರೋಡ್ ಅಲ್ವಾ ಇಲ್ಲಿ ಬರ್ತಿದ್ದು? ಮೇನ್ ರೋಡ್ ಇದು ಅಲ್ವಾ? ಅದೇ ಎಂಟ್ರೆನ್ಸ್ ಬರುತ್ತೆ. ಅದೇ ಎಂಟ್ರೆನ್ಸ್ ಸಿಗುತ್ತೆ ನಿಮಗೆ. ಸೊ ವೀಕ್ಷಕರೇ ನೋಡ್ಬೋದು, ಲೇಔಟ್ ಅಲ್ಲಿ ಇದು ಕಂಪ್ಲೀಟ್ ಮೇನ್ ರೋಡ್ ಬರುತ್ತೆ. ಅದು 100 ಫೀಟ್ ಮೇನ್ ರೋಡ್ ಕೊಟ್ಟಿರೋದು. ಸೊ ಕನೆಕ್ಟಿವಿಟಿ ಈ ಥರ ಒಂದಿದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಕೊಡ್ತೀವಿ ಸರ್. ಇನ್ನೊಂದು ಪೇಪರ್ ಒಂದು ಸ್ವಲ್ಪ ತೋರಿಸ್ಬೇಡ ನಮ್ಮ ವೀಕ್ಷಕರಿಗೆ. ಸೊ ಇದು ರೇರ್ ಅಪ್ರೂವಲ್ ಕೂಡ ಆಗಿದೆ. ಸೊ ಒಂದು ಸ್ವಲ್ಪ ಕ್ಯಾಮ್ರಾ ಒಂಚೂರು ಮುಂದೆ ತಗೊಬಂದ್ರೆ ನಿಮಗೆ 100% ಕ್ಲಿಯರ್ ಟೈಟಲ್. ಇದು ರೇರ್ ರಿಜಿಸ್ಟರ್ ಆಗಿದ್ದು ಕಾಪಿ ಇದು. ಸರಿ. ಅದೇ ನೆಲಮಂಗಲ ಪ್ರಯೋಜನ ಅಧಿಕಾರ ಅಂದರೆ MP ಅಪ್ರೂವಲ್. ಇದು NP ಅಪ್ರೂವಲ್ ಅಲ್ವಾ? ಇದು MP BA ಮಾಡಿ ಅಪ್ರೂವಲ್. ನಿಮಗೆ ಒಂದು ಪ್ಲಾನ್ ಶೀಟ್ ಕೂಡ ತೋರಿಸ್ಬಿಡ್ತೀವಿ. ಸೊ ಇವ್ರದ್ದು ಯಾವ ಥರ ಇದೆ, ಅಮ್ಯುನಿಟೀಸ್ ಎಲ್ಲ ಯಾವ ಥರ ಬರ್ತಾ ಇದೆ ಸರ್? ಇದು ಅಮ್ಯುನಿಟೀಸ್ ಬಂದ್ಬಿಟ್ಟು ನಿಮಗೆ ಪಾರ್ಕ್ ಇದೆ, ಸಿವಿಕ್ ಅಮ್ಯುನಿಟೀಸ್ ಇದೆ, ವಾಟರ್ ಟ್ಯಾಂಕ್ ಇದೆ, STPR ಇದೆ. ಓಕೆ. ಮತ್ತು 100 ಫೀಟ್ಸ್ ರೋಡ್ಸ್ ಇದೆ. ಸರಿ. ಎಲೆಕ್ಟ್ರಿಕ್ ಇದೆ, ಟ್ರಾನ್ಸ್ಫಾರ್ಮರ್ ಇದೆ, ಎಲ್ಲ ರೆಡಿ ಇದೆ ಸರ್. ಲೈಟ್ಸ್ ಇದೆ ಸರ್. ನಾಳೆ ಮನೆ ಕಟ್ತೀನಿ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಬಂದು ಸರ್ ನಮ್ಮ ಜನ ಹೇಳಕ್ಕಲ್ಲ, ನಾಳೆನೇ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಅಲ್ವಾ? ಆಗುತ್ತೆ. ಬರ್ಬೋದಾ? ಸೊ ಎಲ್ಲ ಬ್ಯಾಂಕಲ್ಲೂ ಲೋನ್ ಇದೆ. 100% ಲೋನ್ ಆಗುತ್ತೆ ಅಲ್ವಾ? ಟೋಟಲ್ ಎಷ್ಟು ಸೈಟ್ ಇದೆ? ಟೋಟಲ್ ಬಂದ್ಬಿಟ್ಟು ಒಂದು 200 ಸೈಟ್ಸ್ ಇದೆ. 200 ಸೈಟ್ಸ್ ಇದೆ. ಆಲ್ಮೋಸ್ಟ್ ಈಗ ಒಂದು 60% ಆಗಿದೆ. 40% ಅವೈಲೇಬಲ್ ಇದೆ. 40% ಇರೋದು ಇವಾಗ. ಓಕೆ. ಸೊ ವೀಕ್ಷಕರಲ್ಲಿ ಇವ್ರು ಹೇಳೋದೇನಂತ ಹೇಳಿದ್ರೆ 60% ಆಲ್ರೆಡಿ ಅಗ್ರಿಮೆಂಟ್ ಕೂಡ ನೋಡ್ಕೊಂಡೆಲ್ಲ ತೊಗೊಂಡು ಹೋಗಿದ್ದಾರೆ. ಸೊ 40% ಅವೈಲೇಬಲ್ ಇದೆ. ನೀವು ಈಗ ಬೇಗ ಬಂತು ಅಂತ ಹೇಳಿದ್ರೆ ನಿಮಗೆ ಈ ಒಂದು ಲೇಔಟಲ್ಲಿ ನಿಮ್ಗೆ ಇಷ್ಟವಾದಂಥ ಯಾವ್ದಾರೋ ಒಂದು ಲೇಔಟ್ನ ತೊಗೋಬೋದು. ಸೊ ಡೈಮೆನ್ಷನಲ್ಲೇ ಯಾವ್ದಾದ್ರು ಸಿಗುತ್ತೆ ನಮಗೆ? ಸೊ 30-40 ಇದೆ, 30-50 ಇದೆ, ಸರಿ, 40-60 ಇದೆ. ಸರಿ. 3 ಥರದ ಕಾರ್ನರ್ ಸೈಟ್ ಕೇಳ್ತಾರೆ. ಅವೈಲೇಬಲ್ ಇದೆ, ಬಟ್ ಲಿಮಿಟೆಡ್ ಇದೆ. ಸೊ ಬೇಗ ಬಂದವ್ರಿಗೆ ಸಿಗುತ್ತೆ ಅಲ್ವಾ? ಹೌದು. ಸೊ ವೀಕ್ಷಕರೇ, ಇನ್ನು ಆ ಕಡೆನೂ ಹೋಗೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಸರ್. ಇನ್ನೊಂದು MG ರೋಡ್, ಅದು ಮೇನ್ ರೋಡ್ ನೋಡ್ತಾ ಇದ್ದೀವಲ್ಲ, ಎಷ್ಟು ಕಿಲೋಮೀಟರ್ ಇದೆ
ಸರ್ ಮೈನ್ ರೋಡ್ ಇಂದ ಇಲ್ಲಿ ಬಸ್ ಸ್ಟಾಪ್ ಇಲ್ಲಿ 1.5 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗುತ್ತೆ. ಸೊ ನೀವು ಇಲ್ಲಿಂದ ಸ್ವಲ್ಪ ಇಲ್ಲಿಂದ ಒಂದು 5 ನಿಮಿಷ ಅಷ್ಟೇ ವೀಕ್ಷಕರೇ, ವಾಕೇಬಲ್ ಡಿಸ್ಟೆನ್ಸ್ ಇಲ್ಲ ನಿಮ್ಮ ಗಾಡಿ ತೊಗೊಂಡು ಹೋಗ್ಬೋದು. ಸೊ ಎಲ್ಲ ಥರ ಗ್ರೋಸರೀಸ್ ಐಟಮ್ ಆಗಿರಲಿ, ಸೊ ಮಾಲ್ಗಳಾಗಿರಲಿ, ಎಲ್ಲ ಥರ ಅಂಗಡಿಗಳಾಗಿರಲಿ, ಬಸ್ ಸ್ಟಾಪ್ ಆಗಿರಲಿ, ಸೊ ಮನೆಗೆ ಏನೇ ಒಂದು ಇದು ನೆಲಮಂಗಲ ಟೌನ್ ರೈಲ್ವೆ ಸ್ಟೇಷನ್ ಆಗಲಿ 2 ಕಿಲೋಮೀಟರ್ ಅಷ್ಟೇ. ಸೊ ನೋಡಿ ಈ ಥರ ಎಲ್ಲ ಕನೆಕ್ಟಿವಿಟಿ ಇದೆ. ತುಂಬ ಚೆನ್ನಾಗಿದೆ ಲೇಔಟ್ ಮಾತ್ರ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಯಾವ ಥರ ಇದೆ ಅಂತ. ಮತ್ತು ಇನ್ನೊಂದು ಸರ್, ಈ ವಾಟರ್ ಟ್ಯಾಂಕ್ ಕೂಡ ನೋಡ್ತೀವಿ. ಲೇಔಟ್ದೇ ಅಲ್ವಾ ಅದು? ಲೇಔಟ್. ಎಷ್ಟು ಲೀಟರ್ ಇದೆ ಅದು? ಅದೊಂದು 2 ಲಕ್ಷ ಲೀಟರ್ ಬರುತ್ತೆ. 2 lakh ಲೀಟರ್ ವಾಟರ್ ಟ್ಯಾಂಕ್ ಕಾಣ್ತಾ ಇದೆಯಲ್ಲ? ಹೌದು, ಅಪಾರ್ಟ್ಮೆಂಟ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಅದು ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಇಯರ್ ಗೆ ಅದು ಮೂವಿಂಗ್. ಸೊ ಇನ್ನು ಅಪಾರ್ಟ್ಮೆಂಟ್ ಸುತ್ತಮುತ್ತ ಎಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ಬಂದ್ಬಿಟ್ರೆ ನಿಮಗೆ ಗೊತ್ತಿರೋ ಥರ ರೇಟು ಅದೇ ಥರನ ಸ್ವಲ್ಪ ಜಂಪ್ ಆಗಿಬಿಡುತ್ತೆ. ಸೊ ಫ್ಯೂಚರ್ಗೆ ನಿಮಗೆ ಇದು ಒಂದು ಇನ್ವೆಸ್ಟ್ಮೆಂಟ್ ಆಗಿರಲಿ, ಇಲ್ಲ ನೀವು ಮನೆ ಕಟ್ತೀರಂತ. ಸೊ ಇವಾಗ ಇಲ್ಲಿ ಮನೆ ಅಂತೂ ಅವೈಲೇಬಲ್ ಇಲ್ಲ. ಸೊ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಾಳೆ ದಿವಸ ನಿಮ್ಮ ಮಕ್ಕಳಿಗೆ ಅಂತ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಒಂದು ಕಡೆ ಇಟ್ಟಿರ್ತೀರಾ. ಸ್ವಲ್ಪ ದಿನ ಸ್ಟಾರ್ಟ್ ಆಗುತ್ತೆ. ಹೌದಾ? ನಮ್ಮ ಲೇಔಟ್ ಅಲ್ಲಿ ಮಾಡ್ತಿದ್ದೀರಾ? ತಗೊಂಡವ್ರು ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ತಗೊಂಡಿದ್ದಾರೆ. ಓಕೆ, ಸ್ಟಾರ್ಟ್ ಆಗುತ್ತೆ. ಈ ಹೊಸ ಲೇಔಟ್ ಸ್ಟಾರ್ಟ್ ಆಗುತ್ತೆ. ಸೂಪರ್ ಸರ್, ಪರವಾಗಿಲ್ಲ ನೋಡಿ. ಯಾಕಂದರೆ ಆ ಥರ ಕನೆಕ್ಟಿವಿಟಿ ಇದೆ ವೀಕ್ಷಕರೇ. ಸೊ ಎಲ್ಲ ಹತ್ರದಲ್ಲಿದೆ. 1.5 ಕಿಲೋಮೀಟರ್ ಬಸ್ ಸ್ಟಾಪ್ ಸಿಗುತ್ತೆ. ಎಲ್ಲ ಥರ ಗ್ರೋಸರೀಸ್ ಐಟಮ್ ಆಗಿರಲಿ, ಎಲ್ಲ ಥರ ಅಂಗಡಿಗಳಾಗಿರಲಿ, ಎಲ್ಲ ಥರ ಅವೈಲೇಬಲ್ ಇದೆ. ಇವಾಗ ನಮಗೆ ರೋಡ್ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಟ್ಬಿಡಿ. ಸೊ ಅಲ್ಲಿ ನೋಡಿದ್ವಿ 100 ಫೀಟ್ ಮೇನ್ 100 ಫೀಟ್ ರೋಡ್. ಇದೆಲ್ಲ ಸಬ್ ರೋಡ್ ಅಲ್ಲ? ಸಬ್ ರೋಡ್ 30 ಫೀಟ್ ಇದೆ ಸರ್. ಇದೆಲ್ಲ 30 ಫೀಟ್ ಪೂರ್ತಿ 30 ಫೀಟೇ ಬರುತ್ತೆ. ಎಲ್ಲ 30-40 ಇದೆ. ಅಲ್ಲೊಂದು ಮಾತ್ರ ಒಂದು ರೋಡ್ 40 ಫೀಟ್ ಇದೆ. ಸಬ್ ರೋಡ್ ಎಲ್ಲ 30 ಫೀಟ್. ಸಬ್ ರೋಡ್ ಎಲ್ಲ ನಿಮಗೆ 30 ಫೀಟ್. ಅದು ತಾರ್ ರೋಡ್ ಅವೈಲೇಬಲ್ ಇದೆ. ಸೊ ನಾಳೆ ಇವಾಗ ಹೇಳ್ತಾರೆ ನಾಳೆ ಹಾಕ್ಸ್ಕೊಡ್ತೀನಿ, ನಾಳೆ ದಿವಸ ಇನ್ನೊಂದು 1 ವೀಕ್ ಸರ್ ತಾರ್ ರೋಡ್ ಹಾಕ್ಸ್ಕೊಡ್ತೀನಿ. ಫಸ್ಟ್ ಸೇಲ್ ಮಾಡ್ತಾರೆ, ಆಮೇಲೆ ಹಾಕ್ಕೊಡ್ತೀನಿ. ಸೊ ಫಸ್ಟ್ ಡೆವಲಪ್ಮೆಂಟ್ ಮಾಡ್ಬೋದು ಸರ್, ಅಲ್ವಾ? ಹೌದು. ಸೊ ವೀಕ್ಷಕರೇ ನೋಡಿ ಈ ಥರ. ಮತ್ತೆ ಪ್ರತಿಯೊಂದು ಲೇಔಟ್ಗೂ ನಿಮಗೆ ನಂಬರು, ಸೈಟ್ ನಂಬರ್ ಕೂಡ ಹಾಕ್ಸಿದ್ದಾರೆ. ಕಲ್ಲು ಇದೆ ಅಲ್ವಾ? ಆಮೇಲೆ ಎಲೆಕ್ಟ್ರಿಕ್ ಲೈನ್ ಇದೆ. ಎಲೆಕ್ಟ್ರಿಕ್ ಲೈನ್ ಕೂಡ ಮೇಲ್ಗಡೆ ಹಾಕಿದ್ದೀವಿ. ಟ್ರೀ ಗಾರ್ಡ್ಸ್ ಹಾಕಿದ್ದೀವಿ. ಹೌದು. ಮತ್ತೆ ಇಲ್ಲೆಲ್ಲ ನೋಡ್ತಿರ್ಬೋದು ಟ್ರೀಗೆ ಅಂತಾನೆ ಕಂಪ್ಲೀಟ್ ಇದೆ. ಹೌದು ನೋಡಿ ಈ ಥರ ಎಲ್ಲ ಇದೆ. ಸೊ ಕಂಪ್ಲೀಟ್ ನೋಡಿ ಈ ಥರ ಗ್ರೀನರಿ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ಪ್ರತಿಯೊಂದು ಇಂಡಿವಿಜುವಲ್ ಮನೆಗೂ ನಿಮಗೆ ಒಂದು ಟ್ರೀ ಸಿಕ್ಬಿಡುತ್ತೆ, ಅಲ್ವಾ ಸರ್? ಇನ್ನೊಂದು ಈಗ ಸೈಟ್ ನೋಡೋಕ್ಕಂತ ಬರ್ತಾರೆ, ಸೈಟ್ ವಿಸಿಟಿಂಗ್ ಎಲ್ಲ ನಿಮ್ದು ಫ್ರೀ ಇರುತ್ತೆ ಹೆಂಗೆ? ಹೌದು, ಸೈಟ್ ವಿಸಿಟ್ ಎಲ್ಲ ಫ್ರೀ ಇದೆ. ಸೊ ಕಾಲ್ ಮಾಡ್ಕೊಂಡು ಸ್ಕ್ರೀನ್ ಬರ್ತೀರಾ ನಂಬರ್ ಕಾಲ್ ಮಾಡ್ಕೊಂಡು ಲೊಕೇಶನ್ ಕಳಿಸ್ಕೊಡ್ತೀರಾ? 2 ಆಪ್ಷನ್ ಇದೆ. ಒಂದು ಸೈಟ್ ವಿಸಿಟ್ ಫ್ರೀ ಇದೆ. ಸರಿ. ಒಂದು ನಾವು ಕಾಲ್ ಮಾಡಿದ ತಕ್ಷಣ ನಾವು ಲೊಕೇಶನ್ ಕಳಿಸಿರ್ತೀವಿ. ಸರಿ. 20 ಅಂದ್ರೆ ಬೆಳಿಗ್ಗೆ 10 o'clock ಇಂದ ಅಪ್ ಟು 6 o'clock ತನಕ ನಮ್ಮ ಹುಡುಗರು ಇಲ್ಲೇ ಇರ್ತಾರೆ. ಹೌದಾ? ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿ ಬರ್ಬೋದು, ಡೈರೆಕ್ಟ್ ಆಗಿ ಬರ್ಬೋದು. ಸೈಟ್ ವಿಸಿಟ್ ಬೇಕಂದ್ರೆ ಕಾರು ಫೆಸಿಲಿಟಿ ಅರೇಂಜ್ ಮಾಡ್ಕೊಡ್ತೀರಾ? ಸೊ ವೀಕ್ಷಕರೇ ತೊಂದರೆ ಇಲ್ಲ, ನಿಮಗೆ ಸೈಟ್ ವಿಸಿಟಿಂಗ್ ಕೂಡ ಫ್ರೀಯಾಗಿ ಮಾಡ್ಕೊಡ್ತಿದ್ದಾರೆ ಆದಿತ್ಯ ಟೌನ್ಶಿಪ್ ಆ್ಯಂಡ್ ಪ್ರಮೋಟರ್ಸ್ ಅವರು. ಸೊ ಇನ್ನೊಂದು ಲೇಔಟ್ ಹೆಸರು ಬಂದ್ಬಿಟ್ಟು ನಿಮಗೆ ಓಂ ಶ್ರೀ ಪ್ರೆಸ್ಟೀನ್ ಓಂ ಶ್ರೀ ಪ್ರೆಸ್ಟೀನ್ ಅಂತ ಬರುತ್ತೆ ನಿಮಗೆ ಲೇಔಟ್ ಇದು ನೇಮ್ ಬಂದ್ಬಿಟ್ಟು. ಮತ್ತೆ ಇನ್ನೊಂದು ಸರ್, ಈಗ ನಿಮ್ದು ಆಫೀಸ್ ಲೊಕೇಶನ್ ನಮಗೆ ಹೇಳ್ಕೊಟ್ಬಿಟ್ಟು ತಿಳಿಸ್ಕೊಟ್ಬಿಟ್ಟು ಎಲ್ಲಿ ಬರ್ತಿದೆ ಸರ್? ನಮ್ದು ಆಫೀಸ್ ಬಂದ್ಬಿಟ್ಟು ವಿಜಯನಗರ 8th ಮೈನ್ ಅಲ್ಲಿ ಇದೆ. ವಿಜಯನಗರ. ಸೊ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಬಂದ್ರೆ ಮೆಟ್ರೋದಿಂದ ಹತ್ರನೇ ಇದೆ. ಸೊ ವಿಜಯನಗರದಲ್ಲಿ ಆಲ್ಮೋಸ್ಟ್ ಮೇನ್ ರೋಡ್ ಅಲ್ಲಿ ಸ್ವಲ್ಪ ರೈಟ್ ತಗೊಂಡು ಒಳಗೆ ಹೋಯ್ತು ಅಂತ ಹೇಳಿದ್ರೆ 8th ಮೈನ್. ಹೌದಾ? ಮೆಟ್ರೋ 14th ಮೈನ್. ನಮ್ಮ ಆಫೀಸ್ 8th ಮೈನ್ ಅಲ್ಲೇ ಇದೆ. ಸೊ ವೀಕ್ಷಕರೇ ಇದ್ರದ್ದು ಅಷ್ಟೇ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ, ಆಫೀಸ್ ಲೊಕೇಶನ್. ಇಲ್ಲ ಆಫೀಸ್ಗೆ ಹೋಗಿ ಮೀಟ್ ಮಾಡ್ಬೋದು. ಏನೋ ಒಂದು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೂ ಎಂಕ್ವೈರಿ ಮಾಡ್ಬೋದು, ನೀವು ತಗೋಬೋದು. ಸರ್ ಇನ್ನೊಂದು ಇವಾಗ ನೀರು ಅಂತ ಹೇಳ್ವಿ, ಅದು ನಾವು ತೋರಿಸ್ಬಿಡೋಣ ವೀಕ್ಷಕರಿಗೆ ಯಾವ ಥರ ಇದೆ ಅಂತ. ನೋಡ್ತಿರ್ಬೋದು ಇಲ್ಲಿ. ಸೊ ಈ ಥರ ಒಂದು ಪೈಪ್ ಒಂದು ಡ್ರೈನೇಜ್ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದು ಎಲೆಕ್ಟ್ರಿಕ್ ಬರುತ್ತೆ. ಹೌದು. ಇದು ವಾಟರ್ ಬಂದ್ಬಿಟ್ಟು ಈ ಗಿಡಗಳಿಗೆ ಇದು ಬಂದು ಡ್ರಿಪ್ ತರ ಮಾಡಿದ್ದಾರೆ. ಸೊ ನೋಡಬಹುದು ವೀಕ್ಷಕರೇ ಯಾವ ತರ ಇದೆ. ಡ್ರಿಪ್ ತರ ಕೊಟ್ಟಿದ್ದಾರೆ. ಬಿಡಬೇಕಂತ ಏನಿಲ್ಲ, ಆನ್ ಮಾಡೋದು ಸಾಕು ತನ್ನಷ್ಟೇ ಒಳಗಡೆ ಹೋಗ್ತಾನೆ. ಸೊ ತುಂಬಾ ಚೆನ್ನಾಗಿ ಪ್ಲಾಂಟೇಶನ್ ಎಲ್ಲ ತುಂಬಾ ಚೆನ್ನಾಗಿ ಸೈಟ್ ನಂಬರ್ಸ್. ಇದು ಒಂದು ಸೈಟ್ ಕಲ್ಲು ಮೆಜರ್ಮೆಂಟ್ ಇದು. ಸರ್ ಇದು ಇನ್ನೊಂದು, ಇವಾಗ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಈ ಮೆಜರ್ಮೆಂಟ್ ಅಂತ ಬಂದಾಗ ಯಾವ ತರ ತಗೊಂತಾರೆ? ರೈಟ್ ಇಂದ ತಗೊಂತಾರೆ, ಲೆಫ್ಟ್ ಇಂದ? ಇಲ್ಲ, ಈಗ ಈ ಅರ್ಧ ಈ ಕಡೆಗೆ ಬರುತ್ತೆ, ಸೈಟ್ ನಂಬರ್ 34 ಗೆ ಬರುತ್ತೆ. ಈ ಕಡೆ 33 ಗೆ ಬರುತ್ತೆ ಅರ್ಧ. ಅಂದ್ರೆ ಇದರಲ್ಲಿ ಅರ್ಧ ನಿಮ್ಗೆ ನೋಡ್ಕೊಂಡು ಡೈಮೆನ್ಷನ್ ತಗೊಂತೀರಾ? ಹೌದು. ಸರಿ, ಓಕೆ. ಸೊ ಇದು ತುಂಬಾ ಜನ ಕೇಳ್ತಾ ಇದ್ರು, ಸೊ ಡೌಟ್ ಕ್ಲಿಯರ್ ಆಗಿರ್ಬೋದು. ಮತ್ತು ಇನ್ನೊಂದು ನೋಡ್ಬೋದು ಲೇಔಟ್ ಅಷ್ಟೇ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಎಲ್ಲೂ ನಿಮಗೆ ಡೌನ್ ಥರ ಪ್ರದೇಶ ಎಲ್ಲೂ ಇಲ್ಲ. ಅಂದರೆ ಒಂದೊಂದು ಲೇಔಟ್ಗಳು ನೋಡ್ಬೋದು ನಿಮಗೆ, ಈ ಮಳೆಗಾಲದಲ್ಲಿ ನೀರೇನೋ ಬಂತು ಅಂತ ಹೇಳಿದ್ರೆ ಕಂಪ್ಲೀಟ್ ಲೇಔಟ್ ಒಳಗಡೆ ನೀರು ಬಂದ್ಬಿಡುತ್ತೆ. ಈ ಲೇಔಟ್ ಆ ಥರ ಇಲ್ಲ, ನಿಮಗೆ ಕಂಪ್ಲೀಟ್ ಒಂದೇ ಫ್ಲ್ಯಾಟ್ ಥರ ಇದೆ. ಓಕೆ, ತುಂಬಾ ಚೆನ್ನಾಗಿದೆ ಲೇಔಟು. ಮತ್ತು ಇನ್ನೊಂದು ಲೇಔಟ್ಗಳಲ್ಲಿ ಮಣ್ಣು ಹಾಕ್ಬಿಟ್ಟು ಹೈಟ್ ಮಾಡಿಬಿಟ್ಟಿರ್ತಾರೆ, ಇಲ್ಲ ಇನ್ನೇನಾದರೂ ಒಂದು ಮಾಡಿಬಿಟ್ಟಿರ್ತಾರೆ. ಸೊ ಆ ಥರ ನಿಮ್ಗೆ ಎಲ್ಲೂ ಕಾಣಲ್ಲ. ಒಂದೇ ಕಂಪ್ಲೀಟ್ ಇದು ಒಂಥರ ಭೂಮಿ ಥರ
ಒಂದೇ ಫ್ಲ್ಯಾಟ್ ಇದೆ, ತುಂಬಾ ಚೆನ್ನಾಗಿದೆ. ಸೈಟ್ ನಂಬರ್ ಕೂಡ ನೋಡ್ತಿರ್ಬೋದು. ಸೊ ಈ ಥರ ಒಂದು ಸೈಟ್ ನಂಬರ್ ಕೂಡ ಒಂದು ಎಲ್ಲ ಸೈಟಿಗೂ ಪ್ರತಿ ಇಂಡಿವಿಜುವಲ್ ಸೈಟ್ಗೂ ಸೈಟ್ ನಂಬರ್ ಹಾಕ್ಬಿಟ್ಟಿದ್ದಾರೆ. ಮಾರ್ಕಿಂಗು ಆಗೋಗ್ಬಿಟ್ಟಿದೆ. ಸೊ ಆಗಲೇ ಹೇಳ್ದಂಗೆ ಅದರಲ್ಲಿ ಅರ್ಧ ಆ ಥರ ಬರುತ್ತೆ. ನೀರಿನ ವ್ಯವಸ್ಥೆ ಇದೆ, ಕರೆಂಟ್ ಇದೆ. ಇನ್ನೊಂದು ಪಾರ್ಕ್ ಕೂಡ ನೋಡ್ತಾ ಇದ್ದೀವಿ ನೋಡಿ. ಪಾರ್ಕ್ ಆ ಕಡೆ ಒಂದು ಪಾರ್ಕ್ ಒಂದಿದೆ, ಕಾಮನ್ ಏರಿಯಾ ಅಲ್ಲಿ ಮಾಡಿದ್ದೀವಿ. ಓಕೆ, ಅಲ್ಲೂ ಇದೆ. ಮತ್ತೆ ಕಂಪ್ಲೀಟ್ ಇದು ಬಂದ್ಬಿಟ್ಟು ಎಷ್ಟು ಎಕರೆ ಸರ್ ಬರ್ತಿದ್ದು? ಸೊ ಟೋಟಲ್ ಇದೊಂದು 10 acres ಬರುತ್ತೆ ಗೇಟೆಡ್ ಕಮ್ಯುನಿಟಿ. 10 acres ಅಲ್ಲಿ ಇದೆ. 10 acres ಗೇಟೆಡ್ ಕಮ್ಯುನಿಟಿ. ಓಕೆ, ನಿಮಗೆ ಸೆಕ್ಯೂರಿಟಿ 24 ಸೆಕ್ಯೂರಿಟಿ ಇರುತ್ತೆ. ಸರಿ, ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಬೋದು. ವೀಕ್ಷಕರೇ ತುಂಬಾನೇ ಚೆನ್ನಾಗಿದೆ. ಮತ್ತೆ ಎಲೆಕ್ಟ್ರಿಸಿಟಿನೂ ಕೂಡ ಎಲೆಕ್ಟ್ರಿಸಿಟಿ ಇದೆ. ಟ್ರಾನ್ಸ್ಫಾರ್ಮರ್ ನೋಡಿ, ಅಲ್ಲಿ ಟ್ರಾನ್ಸ್ಫಾರ್ಮರ್ ಅಲ್ಲಿ ನೋಡ್ತಾ ಇದೀವಿ ನಾವು. ಟ್ರಾನ್ಸ್ಫಾರ್ಮರ್ ಕೂಡ ಇದೆ. ಸೊ ನಾಳೆನೇ ನೀವು ಮನೆ ಕಟ್ಬೇಕಾ, ಬನ್ನಿ ಕಟ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಏನು ಇಲ್ಲ ಅನ್ನೋ ಥರ ಇಲ್ಲ, ಎಲ್ಲ ಥರ ಅವೈಲೇಬಲ್ ಫೆಸಿಲಿಟಿ ಮಾಡಿಸ್ಕೊಟ್ಟಿದ್ದಾರೆ. ಅಮ್ಯುನಿಟೀಸ್ ಕೂಡ ಅದೇ ಥರ ಇದೆ, ಕನೆಕ್ಟಿವಿಟಿ ಕೂಡ ಅದೇ ಥರ ಇದೆ. ಕಂಪ್ಲೀಟ್ ಎಲ್ಲನೂ ರೆಡಿ ಆಗಿದೆ. ಓಕೆ, ಒಂದ್ಸಲಿ ನೀವು ಬಂದು ಲೇಔಟ್ನ ಯಾವ ಥರ ಇದೆ, ಹೇಗಿದೆ ಅಂತ ನೋಡ್ಬೋದು. ಸೊ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಇದೆ. ಸೊ ಇಲ್ಲ ನೀವು ಆಫೀಸ್ಗೆ ಹೋಗಿ ಎಂಕ್ವೈರಿ ಮಾಡ್ತೀರಾ ಅಂತ ಹೇಳಿದ್ರು ಎಂಕ್ವೈರಿ ಮಾಡ್ಬೋದು. ಇಲ್ಲ ಸೈಟ್ ವಿಸಿಟಿಂಗ್ ಹತ್ರ ಇಲ್ಲೇ ಸೈಟ್ ನೋಡ್ಕೊಂಡು ನಾವು ಇಲ್ಲೇ ಡಾಕ್ಯುಮೆಂಟ್ಸ್ ಕ್ಲಿಯರ್ ತಗೋಬೇಕು ಅಂತ ಹೇಳಿದ್ರು ಮತ್ತೊಂದು ಗಮನಕ್ಕೆ ನಂಬರ್ ಡಿಸ್ಪ್ಲೇ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದಲ್ಲ. ಸೊ ಒಂದ್ಸಲಿ ಸೈಟ್ಗೆ ಆದ್ರೂ ಬರ್ಬೋದು. ಸೊ ಒಂದ್ಸಲಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ವೀಕ್ಷಕರೇ. ಏನೋ ಒಂದು ಸೈಟ್ ವಿಸಿಟಿಂಗು ಇಲ್ಲ ಆಫೀಸ್ಗೆ ಬರ್ಬೇಕಂದ್ರೆ ಒಂದ್ಸಲಿ ಕಾಲ್ ಮಾಡ್ಕೊಂಡು ಬನ್ನಿ. ಸೊ ಕಾಲ್ ರಿಸೀವ್ ಮಾಡ್ತಾರೆ, ಯಾವ ಥರ ಇದೆ ಹೇಗಿದೆ ಅಂತ ಹೇಳ್ತಾರೆ. ಸರ್ ಇನ್ನೊಂದು, ಈಗ ಟೋಕನ್ ಅಡ್ವಾನ್ಸ್ ನೀವು ಎಷ್ಟು ಇಟ್ಟಿದ್ದೀರಾ ಸರ್? ನಾವು ಬಂದುಬಿಟ್ಟು ಈಗ ಫಸ್ಟ್ ಬಂದು ಸೈಟ್ ನೋಡಿದವ್ರಿಗೆ ಸರಿ 10,000 ಒಂದು ಈ ಸೈಟಿಗೆ ಇಷ್ಟ ಆಯಿತು 33. ಸರಿ, ಒಂದು ಬುಕ್ ಮಾಡಿಬಿಟ್ಟು ಒಂದು 10,000 ಅಡ್ವಾನ್ಸ್. ಬರೀ ಸರ್ ನಾವು ತುಂಬ ವಿಡಿಯೋ ಮಾಡಿದ್ದೀವಿ, ಪಾಪ 1 ಲಕ್ಷ ಅಂತ ತಗೊಂತಾರೆ ಸರ್. ಹೌದು, ಬುಕ್ಕಿಂಗ್ ಅದೇನೋ 1 ಲಕ್ಷ ಅಂತ ತಗೊಂತಾರೆ. ಜಾಸ್ತಿ ಬರ್ಡನ್ ಆಗಬಾರ್ದು ಅಂತ 10,000 ತಗೋತಿದ್ದೀವಿ. 10,000 ತಗೋದು. 7 days ಟೈಮ್ ಇರುತ್ತೆ ಒಂದು ಡಾಕ್ಯುಮೆಂಟ್ಸಿಗೆ. ವೆರಿಫಿಕೇಶನ್ ಮಾಡ್ಕೊಂಡು ಅದ್ರ ಬಂದ್ಬಿಟ್ಟು ಅಗ್ರಿಮೆಂಟ್ ಒಂದು 25% ಅಗ್ರಿಮೆಂಟಿಗೆ ಇರುತ್ತೆ. ಸರಿ, ನಾವು ಲೋನ್ ಬೇಕಾದ್ರೆ ಲೋನ್ ಹೋಗ್ಬೋದು, ಅಥವಾ ಕ್ಯಾಶ್ ಇತ್ತು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಈಗ ಟೋಕನ್ ಅಡ್ವಾನ್ಸ್ ಕೊಟ್ಟು ಬುಕ್ ತೊಗೊಂಡು ಹೋಗ್ತಾರೆ ಲೀಗಲ್ ಚೆಕ್ ಮಾಡೋದಕ್ಕೆ. ಸೊ ಎಷ್ಟು ದಿನ ಟೈಮ್ ಕೊಡ್ತಾರೆ? 7 days ಇರುತ್ತೆ. 7 days, 1 week ಅಂತ ಹೇಳ್ಬೋದಾ? 1 week. ಸೊ 10 days ಕೊಟ್ಬಿಡಿ ಸರ್. ಹೌದು, 10 days ಕೊಡ್ತೀರಾ? ಅದೇ 7 days ಅಂದ್ರೆ ಒಂದು 3-4 days ಆಗುತ್ತೆ. ಸೊ 10 days ಅನ್ಕೊಳ್ಳಿ ವೀಕ್ಷಕರೇ, ನೀವು ಲೀಗಲ್ನ ಚೆಕ್ ಮಾಡಿಸ್ಕೋಬೋದು. 1 week ಅಂದರು ಸರ್, ಒಂದು 3 ದಿನ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು. ಸೊ 10 days ನೀವು ತಗೊಳ್ಳಿ ಟೈಮ್ನ. ಲೀಗಲ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾರೋ ಒಬ್ಬರು ಹತ್ತಿರ ಲಾಯರ್ ಇತ್ತು ಅಂತ ಹೇಳಿದ್ರೆ, ಸೊ 2-3 ಜನ ಇತ್ತು ಅಂದರೆ ಒಂದ್ಸಲಿ ಲೀಗಲ್ನ ಚೆಕ್ ಮಾಡಿಸ್ಕೊಂಡು ನೀವು ಲೇಔಟ್ನ ತೊಗೋಬೋದು. ಲೇಔಟ್ ಮಗ ತುಂಬ ಚೆನ್ನಾಗಿದೆ. BMRD ಅಪ್ರೂವಲ್ ಬರುತ್ತೆ, MPA ಅಪ್ರೂವಲ್ ಬರುತ್ತೆ. ಇದು ಬಂದ್ಬಿಟ್ಟು MPA ಅಪ್ರೂವಲ್, BMRD ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿ ಬರುತ್ತೆ. ಇಂಡಿವಿಜುವಲ್ ಎ ಖಾತಾ ಬರುತ್ತೆ. ಎ ಖಾತಾ ಮತ್ತು ಈ ಖಾತಾದಲ್ಲಿ ಏನು ಡಿಫ್ರೆನ್ಸು? ಎ ಖಾತಾ ಅಂದ್ರೆ BBMP ಲಿಮಿಟ್ ಅಲ್ಲಿ A or B ಅಂತ ಕರಿತೀವಿ. ಬಟ್ ಔಟ್ಸ್ಕರ್ಟ್ಸ್ ಹೋದಾಗ ಈ ಖಾತಾ ಅಂದ್ರೆ ಕಂಪ್ಯೂಟರೈಸ್ ಖಾತಾ, ಎಲೆಕ್ಟ್ರಾನಿಕ್ಸ್ ಡೇಟಾ. ಇವಾಗ ಇದು ಅಷ್ಟನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನೀವು ಇಮಿಡಿಯೇಟ್ ಆಗಿ ನಮ್ಮ ಹೆಸರಿಂದ, ನಮ್ಮ ಬಿಲ್ಡರ್ ಹೆಸರಿಂದ ಕಸ್ಟಮರ್ ಎಲೆಕ್ಟ್ರಿಕ್ ಕಾರ್ಡ್ತಾನೆ ಅಂತ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದ್ರಲ್ಲಿ ಯಾವುದೇ ಮುಚ್ಚುಮರ ಇಲ್ಲ ವೀಕ್ಷಕರೇ. ಜೆನ್ಯೂನ್ ಆಗಿ ಕ್ಲಿಯರ್ ಕಟ್ ಆಗಿರುವಂಥದ್ದು ಒಂದು ಟೈಟಲ್ ಇರುವಂಥ ಒಂದು ಲೇಔಟ್. ಹೌದು, ಪೇಪರು ಅಷ್ಟೇ. ಇನ್ನೊಂದು ಸರ್, ಗ್ರಾಹಕರಿಗೆ ಸುತ್ತಮುತ್ತ ಮನೆಗಳಿದಾವೆ, ಎಲ್ಲ ತೋಟ ಮನೆಗಳೆಲ್ಲ ಇದಾವೆ. ಒಂದು ಗ್ರೀನರಿ ತುಂಬಾ ಚೆನ್ನಾಗಿದೆ. ಗ್ರೀನರಿ ತುಂಬಾ ಈ ತರ ಒಂದು ವಾತಾವರಣ ನಿಮ್ಗೆ ಸಿಗೋದು ಆಲ್ಮೋಸ್ಟ್ ಸ್ವಲ್ಪ ಇರ್ತವೆ. ಸೊ ಸಿಟಿಗಳಲ್ಲಿ ಇರ್ತಾರೆ ತುಂಬಾ ಜನ, ಪ್ರೆಷರ್ ಆಗ್ಬಿಟ್ಟಿರುತ್ತೆ ಕೆಲಸ ಅದು ಇದು ಮಾಡ್ಕೊಂಡು. ನೋಡಿ ಈ ತರ ಒಂದು ಈಗ ನೆಲಮಂಗಲ ಮೆಟ್ರೋನು ಆಗ್ತಾ ಇದೆ, ಕಂಟಿನ್ಯೂಟಿ ನೆಲಮಂಗಲ ತನಕ ಮೆಟ್ರೋನು ಸಿಗ್ತಾ ಇದೆ. ಸೊ ಫ್ಯೂಚರ್ ಅಲ್ಲಿ ತುಂಬಾ ನಿಮ್ಗೆ ಕನೆಕ್ಟಿವಿಟಿ ಸಿಗುವಂತದ್ದು ಏರಿಯಾ ಅಂದ್ರೆ ನೆಲಮಂಗಲನೇ. ಹೌದಾ? ಹೌದು. ಓಕೆ. ಸೊ ಇನ್ನೊಂದು ಸರ್, ಇವಾಗ ನೀರು ಕೇಳ್ತಾರೆ, ಬರ್ತಾ ಇದೆಯಾ ಇಲ್ವಾ? ಸರ್ ತೋರಿಸ್ಬಿಡೋಣ ಸರ್ ವೀಕ್ಷಕರಿಗೆ, ತೋರಿಸ್ಬಿಡಿ ಬರ್ತಾ ಇದೆಯಾ ಇಲ್ವಾ ಅಂತ. ಸೊ ನೋಡ್ಬೋದು ವೀಕ್ಷಕರೇ, ಇವಾಗ ನೀರ್ದು ಸೌಲಭ್ಯನೂ ಇದೆ. ಇನ್ ಕೇಸ್ ನೀವೇನಾದ್ರು ಮನೆ ಕಟ್ತೀರಾ, ಏನೋ ಒಂದು ಇತ್ತು 24 hours ನೀರು ಇರುತ್ತೆ ನಿಮಗೆ. ನೋಡಿ ಎಷ್ಟು ಫೋರ್ಸಾಗಿ ಬರ್ತಾ ಇದೆ ನೀರು ಅಂತ ಹೇಳಿದ್ರೆ ನಿಮಗೆ ಈ ಥರ ನೀರು ಫೋರ್ಸ್ ಇದೆ. ಸೊ ನೀವು ಮನೆ ಕಟ್ತೀರಾ, ಕಟ್ಬೋದು. ಸೊ ನೀರಿನ ಸೌಲಭ್ಯನೂ ನಿಮಗಿದೆ. ಮತ್ತು ಇನ್ನೊಂದು ಪಕ್ಕದಲ್ಲೇ ನೀವು ಆಫೀಸ್ ಕೂಡ ನೋಡ್ತಿರ್ಬೋದು, ಸೈಟ್ ಆಫೀಸ್ ಅಲ್ವಾ ಸರ್? ಏನೋ ಒಂದು ಎಂಕ್ವೈರಿ ಇತ್ತು ಅಂತ ಹೇಳಿ ಇಲ್ಲಿ ಬಂದು ಮೀಟ್ ಮಾಡ್ಬೋದು. ಡೀಟೇಲ್ಸ್ನ ತೊಗೋಬೇಕು, ಇದು ಏನೋ ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೂ ನೀವು ಇಲ್ಲೇ ತೊಗೋಬೋದು. ಸರ್ ಇವಾಗ ಇಲ್ಲಿ ಬೇಡಪ್ಪ, ನಿಮ್ಮ ಬೇರೆ ಕಡೆ ಎಲ್ಲ ಡೆವಲಪ್ಮೆಂಟ್ ಇದೆಯಾ ನಿಮ್ಮದು ಮಾಡಿರೋದು? ನಾವೀಗ ದೊಡ್ಡಬಳ್ಳಾಪುರದಲ್ಲಿ ಒಂದು ಸೇಮ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮಾಡ್ತಿದ್ದೀವಿ. ಟಿ ಕ್ರಾಸ್ ಅಲ್ಲಿ ಹೈವೇಗೆ ಅಟ್ಯಾಚ್ ಆಗಿ ಒಂದು ಲೇಔಟ್ ಮಾಡ್ತಾ ಇದ್ವಿ. ಎಷ್ಟು ಎಕರೆ? ಅಪ್ರೋಡ್ ಲೇಔಟೇ. ಏಕಾತಾರ ಸೈಟ್ಸೇ ಮಾಡ್ತಾ ಇದೀವಿ. ಫುಲ್ಲಿ ಡೆವಲಪ್ಡ್. ಎಷ್ಟು ಎಕರೆ ಇದೆ? ಅದೊಂದು 5 ಎಕರೆಯಲ್ಲಿ ಮಾಡ್ತಾ ಇದ್ವಿ. 5 ಎಕರೆಯಲ್ಲಿ ಮಾಡಿ. ಹೌದು, ಫುಲ್ಲಿ ಡೆವಲಪ್ಡ್ ಆಗಿದೆ. ಸರ್ ಇನ್ನೊಂದು ಲಾಸ್ಟ್ ಟೈಮ್ ಒಂದು ಕೆಂಗೇರಿ ಒಂದು ಮಾಡ್ಕೊಂಡು ಹೋಗಿದ್ವಿ, BBMP ಏಕಾತದ್ದು. ಅದರಲ್ಲಿ ಆಲ್ಮೋಸ್ಟ್ ಆಗಿದೆ, ಒಂದು 15 ಸೈಟ್ ಇದೆ. ಅದು BBMP ಏಕಾತ ಸೈಟ್ಸ್ ಇದೆ, ಕನ್ವರ್ಷನ್. ಸೊ ವೀಕ್ಷಕರೇ ನೋಡ್ಬೋದು, ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೆ, ನಿಮಗೆ ಐ ಕಾರ್ಡಲ್ಲಿ ಬರ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮು BBMP MGಪುರ ವಾರ್ಡು 192 ಕೂಡ ಇತ್ತು. ಸೊ ಲಿಮಿಟೆಡ್ ಸೈಡು ಇದೆ ಅಂತ ಆಲ್ಮೋಸ್ಟ್ ಚಾನಲ್ ಇಂದನೇ ತುಂಬಾ
ಸೇಲ್ ಆಯ್ತಲ್ವಾ? ಸೇಲ್ ಆಯ್ತು. ಸೊ ನೋಡಿ ವೀಕ್ಷಕರೇ, ಈ ತರ ಇನ್ನೊಂದು 15 ಸೈಟ್ ಉಳ್ಕೊಂಡಿದೆ. ಒಂದು 15 ಸೈಟ್ ಅಲ್ಲಿ ಬೇಕಾದವ್ರಿಗೆ ಅಲ್ಲೂ ಬರ್ಬೋದು. ಇಮಿಡಿಯೇಟ್ ನೀವು ಏನಾದ್ರು ಹೋಗಿ ಏನೋ ಇಂಕ್ವೈರೀಸ್ ಬೇಕು ಅಂತ ಹೇಳಿದ್ರೆ ಅದೇ ನಂಬರ್ ಅಲ್ವಾ ಸರ್? ಮೇಲ್ ಸ್ಕ್ರೀನ್ ಏನ್ ಕಾಣ್ತಿದೆ ಅದೇ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ. ಇಲ್ಲ ಅಲ್ಲಿ ತಗೊಂತೀರ ಆ ಕಡೆ, ಇಲ್ಲ ದೊಡ್ಡಬಳ್ಳಾಪುರ ಆ ಕಡೆ ಟೌನ್ ಡಿ ಕ್ರಾಸ್ ಅಲ್ಲಿ ನೋಡ್ಬೋದು. ಇಲ್ಲ ಇಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಬೇಕಾದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸರ್ ಇನ್ನೊಂದು ಫೈನಲ್ ನಾವು ಪ್ರೈಸಿಗೆ ಬಂದ್ಬಿಡೋಣ. ಪರ್ ಸ್ಕ್ವೇರ್ ಫೀಟ್ ಏನು ಪ್ರೈಸ್ ತಗೊಂತಾ ಇದ್ದೀರಾ ನೀವು? ಸರ್ ಈಗ ಅಕ್ಕಪಕ್ಕ ಎಲ್ಲ ಜಾಸ್ತಿನೇ ಇದೆ. ಬಟ್ ನಾವು ನಾರ್ಮಲ್ ಆಗಿ ಒಂದು ಕೋಟ್ ಮಾಡಿದೀವಿ 2650 ರೂಪಾಯಿ ನೆಗೋಷಿಯಬಲ್ ಪರ್ ಸ್ಕ್ವೇರ್ ಫೀಟ್ ನೆಗೋಷಿಯಬಲ್ ಅಂತ ಕೋಟ್ ಮಾಡಿದೀವಿ. ನೀವು ಬೇಕಾದ್ರೆ ಎಂಕ್ವೈರಿ ಮಾಡ್ಕೊಂಡು ಬರ್ಬೋದಾ ಸರ್ ವೀಕ್ಷಕರ? ಅಕ್ಕಪಕ್ಕದಲ್ಲಿ ಏನು ಸ್ಕ್ವೇರ್ ಫೀಟ್ 100% ಮಾಡ್ಬೋದು. ಈ ತರ ಡೆವಲಪ್ಮೆಂಟ್ ಸೊ ಎಲ್ಲೂ ಸಿಗಲ್ಲ ನಿಮಗೆ. ಇಷ್ಟು ದೊಡ್ಡ ಲೇಔಟ್ ಅಕ್ಕಪಕ್ಕ ಎಲ್ಲ 1 ಎಕರೆ 2 ಎಕರೆ ಸಿಗುತ್ತೆ ಚಿಕ್ಕದಾಗಿ ಎಲ್ಲ. ಇದು 10 ಎಕರೆ ಅಲ್ಲಿ ಮಾಡಿದೀವಿ ನಾವು. ಬಿ ಎಂ ಮಾಡಿ ಅಪ್ರೂವ್ ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿನೂ ಇದೆ. ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಬಂದವರಿಗೆ 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಹೌದಾ? ಹೌದು. ಸೊ ವೀಕ್ಷಕರು ಯಾರು ಬೇಕಾದ್ರೆ ಬಂದು ಅಂತ ಹೇಳಿ, ಹೌದು, ಯಾರು ಬೇಕಾದ್ರೆ ಬಂದ್ರೆ ನಿಮ್ಮ ಚಾನೆಲ್ ಇಂದ ಬಂದ್ರೆ 1 ಲಕ್ಷ ರೂಪಾಯಿ ತನಕ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಹೌದು. ಸೊ ವೀಕ್ಷಕರೇ ಸೂಪರ್ ಅಲ್ಲ? ಇದಕ್ಕಿಂತ ಒಂದು ಆಫರ್ ನೋಡಿ, ನನ್ಗೆ ಗೊತ್ತಿಲ್ಲ ಈ ತರ ಕೊಡ್ತಾರೆ ಅಂತ. ಅಚಾನಕ್ ಹೇಳಿದ್ವಿ ಇವರು ನಮಗೆ. ಸೊ ನಮ್ಮ ಚಾನಲಿಂದ ಕರುನಾಡ ಎಜೆ ಯೂಟ್ಯೂಬ್ ಚಾನಲಿಂದ ನೀವೇನಾದರೂ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ಸಬ್ಸ್ಕ್ರೈಬ್ ಮಾಡಿ ಬಿಡಿ. ಅದು ಬಿಟ್ಟಕ್ಕೆ ನಿಮ್ಗೇನೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಲೇಔಟಲ್ಲಿ 1 ಲಕ್ಷ ನಿಮಗೆ ಡಿಸ್ಕೌಂಟ್ ಸಿಗ್ತದೆ. ಸೊ ಶೋರ ಇದು 100% ಅಲ್ವಾ? ಹೌದು. ಸೊ ವೀಕ್ಷಕರ ಯಾಕಂದ್ರೆ ಆಲ್ರೆಡಿ ನಿಮ್ಮ ಅಲ್ಲೂ ಕೊಟ್ಟಿದ್ದೀರಾ. ಸೊ ಇಲ್ಲೂ ಅಷ್ಟೇ ನೋಡಿ, ನಮ್ಮ ಚಾನಲಿಂದ ಬಂದರೆ 1 ಲಕ್ಷ ಡಿಸ್ಕೌಂಟ್ ಕೊಡೋಣ. ಅದಕ್ಕೆ ಹೇಳೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ರಿಲೇಟೆಡ್ ಒಳ್ಳೊಳ್ಳೆ ಕಂಟೆಂಟ್ ನಾನು ತೊಗೊಂಡ್ಬರ್ತಾ ಇದ್ದೀವಿ. ಸೊ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬಂದ್ಬಿಡುತ್ತೆ. ಎಲ್ಲ ಸೌಲಭ್ಯನೂ ಕೂಡ ಇದೆ, ಎಲ್ಲ ಥರ ಕನೆಕ್ಟಿವಿಟಿ ಇದೆ. ಸೊ ಕರೆಂಟ್ ವೇಸ್ಟ್ ಆಗಲಿ, ಡ್ರೈನೇಜ್ ಆಗಿರಲಿ, ನೀರಿನ ವೇಸ್ಟ್ ಆಗಿರಲಿ, ಸೊ ಎಮ್ಯುನಿಟೀಸ್ ಆಗಿರಲಿ, ಎಲ್ಲ ನಿಯರೆಸ್ಟ್ ಹಾಸ್ಪಿಟಲು, ಕಾಲೇಜಸ್ಸು, ಓಕೆ, ರೆಸಿಡೆನ್ಸಿಯಲ್ ಹೌಸಸ್ಸು ಎಲ್ಲನೂ ನಿಯರೆಸ್ಟ್ ಆಗುತ್ತೆ. ನೆಲಮಂಗಲ ಬಸ್ ಸ್ಟಾಪು ಹತ್ರನೇ ಇದೆ, ರೈಲ್ವೆ ಸ್ಟೇಷನ್ನು. ಸರಿ. ಅಪ್ಕಮಿಂಗ್ ಮೆಟ್ರೋನು ಪ್ಲಾನಿಂಗ್ ಇದೆ. ಸೊ ಎಲ್ಲ ನಿಯರ್ ವಾಕೇಬಲ್ ಡಿಸ್ಟೆನ್ಸ್ ಹೋದ್ರೆ ನಿಮಗೆ ಗ್ರೋಸರೀಸ್ ಐಟಮ್, ಮನೆಗೆ ಬೇಕಾದ್ರೆ ಏನೋ ಒಂದು ಐಟಮ್ ಇತ್ತು ಅಂತ ಹೇಳಿದ್ರು ತೊಗೊಂಬರ್ಬೋದು. ಹೌದು. ಸೊ ಎಲ್ಲ ಥರ ಇದೆ. ಒಂದ್ಸಲಿ ಬಂದು ವಿಸಿಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇದ್ದಿಲ್ಲ, ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದ್ಸಲಿ ನೋಡ್ಬೋದು. ಹೌದು. ಒಂದ್ಸಲಿ ನೀವು ಲೀಗಲ್ನ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಲೀಗಲ್ನ ನಿಮಗೆ ಓಕೆ ಆದರೆ ಬಂದ್ಬಿಟ್ಟು ತಗೋಬೋದು. ಹೌದು. ಅದಕ್ಕೆ ನಾವು ಫಸ್ಟ್ ಒಂದು ಸ್ವಲ್ಪ ಬ್ಲಾಕ್ ಮಾಡಿಬಿಟ್ಟು ಲೀಗಲ್ಲೇ ಕೊಟ್ಬಿಡ್ತೀವಿ. ಅವ್ರಿಗೆ ಇಷ್ಟ ಆಯಿತು, ಎಲ್ಲ ವೆಬ್ಕೇಶನ್ ಕರೆಕ್ಟ್ ಆಯಿತು, ಆಮೇಲೆ ಅಗ್ರಿಮೆಂಟ್ ಮಾಡ್ಕೊಂಡು ತಗೊಳ್ಳಿ. ಸೊ ಬುಕ್ಕಿಂಗ್ ಅಡ್ವಾನ್ಸು 10,000 ರೂಪಾಯಿ ಇಟ್ಟಿದ್ದು. ಹೌದು. ಸೊ 10 ಡೇಸ್ ನಿಮಗೆ ಟೈಮ್ ಇರುತ್ತೆ, ನೋಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸರ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸರ್ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ವಲ್ಲ, ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಸರ್. ಸೊ ಇನ್ನೊಂದ್ಸಲಿ ನಾನು ಹೇಳ್ಬಿಡ್ತೀನಿ ನಿಮಗೆ, ಇದು MP ಅಪ್ರೂವಲ್, BA ಮಾಡಿ ಏಕತ್ತ, ಇಂಡಿವಿಜುವಲ್ ಏಕತ್ತ ಬರುತ್ತೆ. ಕಂಪ್ಲೀಟ್ ನೋಡ್ತಿರ್ಬೋದು ಲೇಔಟ್ ಯಾವ ಥರ ಇದೆ ಅಂತ. ಕಮ್ಯುನಿಟೀಸ್ ಕೂಡ ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ. ಪೂರ್ತಿ ಗೇಟೆಡ್ ಕಮ್ಯುನಿಟಿ ಬರುತ್ತೆ ನಿಮಗೆ. 200 ಫ್ಲಾಟ್ಸ್ ಅವೈಲೇಬಲ್ ಇರೋವಂಥದ್ದು. ಸೊ ಅದರಲ್ಲಿ ಸ್ವಲ್ಪನೇ ಇರೋದು, 40% ಅಂತ ಏನೋ ಹೇಳಿದ್ರು ಸರ್. ಸೊ ರೋಡ್ ವಿಡ್ತೆಲ್ಲ ನಿಮಗೆ 100 ಫೀಟ್ ಇದೆ. ಸಬ್ ರೋಡ್ ಬಂದ್ಬಿಟ್ಟು 30 ಫೀಟ್ ಇದೆ. ಸೊ ಏನೇ ಒಂದು ಎಂಕ್ವೈರೀಸ್ ಇತ್ತು ಅಂತ ಹೇಳಿದ್ರು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು, ಇಲ್ಲ ಸೈಟ್ ವಿಸಿಟಿಂಗ್ ಕೂಡ ನೀವು ಮಾಡ್ಕೋಬೋದು. ಮತ್ತು ಫ್ರೀ ಸೈಟ್ ವಿಸಿಟಿಂಗ್ ಕೂಡ ಇದೆ. ಆಫೀಸ್ಗೆ ಹೋದರೆ ನಿಮಗೆ ಫ್ರೀ ಸೈಟ್ ವಿಸಿಟಿಂಗ್ ಕೂಡ ಮಾಡಿಸ್ಕೊಡ್ತಾರೆ. ಇಲ್ಲ ಡೈರೆಕ್ಟ್ ಇಲ್ಲೇ ಬರ್ತೀರಾ ಅಂತ ಹೇಳಿದ್ರು ಇಲ್ಲೂ ಬರ್ಬೋದು. ಸೊ ಏನೇ ಒಂದು ಎಂಕ್ವೈರೀಸ್ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಲೀಗಲ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಒಂದು ಲಾಯರ್ ಹತ್ರ, ಒಬ್ಬರಲ್ಲ ಇಬ್ಬರು ಇತ್ತು ಅಂತ ಹೇಳಿದ್ರೆ ಲಾಯರ್ ಹತ್ರ ನೀವು ಚೆಕ್ ಮಾಡ್ಕೊಂಡು ಲೀಗಲ್ನ ನಿಮಗೆ ಓಕೆ ಆದರೆ ಮಾತ್ರ ನೀವು ಪರ್ಚೇಸ್ನ ಮಾಡಿ ಅಂತ ಹೇಳ್ತೇನೆ. ಟೋಕನ್ ಅಡ್ವಾನ್ಸ್ ಬಂದ್ಬಿಟ್ಟು ನಿಮಗೆ 10,000 ಇದೆ. 10 ಡೇಸನ್ನು ಟೈಮ್ ಕೊಡ್ತಾರೆ ಅಂತ ಹೇಳಿದ್ದಾರೆ. 10 ಡೇಸ್ ಟೈಮ್ ತೊಗೊಳ್ಳಿ. ಒಂದ್ಸಲಿ ಲೀಗಲ್ನ ಚೆಕ್ ಮಾಡ್ಕೊಳ್ಳಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮತ್ತೆ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.